ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಅಯ್ಯೋ ನಾವು ಭಾರಿ ಚೆನ್ನಾಗಿದ್ದೀವಿ. ಇವತ್ತು ನಾವು ನಂದವರಂಗೆ ಹೊರಡ್ತಾ ಇದ್ದೀವಿ. ನಂದವರಂ ಅಂದರೆ ಬೆಂಗಳೂರಿಂದ ನಂದವರಂ ಚೌಡೇಶ್ವರ ಟೆಂಪಲು. ಇದು ಬೆಂಗಳೂರಿಂದ ಒಂದು 350 ಕಿಲೋಮೀಟ್ರ್ ಇದೆ. ಅಲ್ಲಿ ಚೌಡೇಶ್ವರ ಟೆಂಪಲ್ ಇದೆ, ನೋಡೋಕೆ ಸಕ್ಕತ್ತಾಗಿದೆ. ಸೊ ಅಲ್ಲಿಗೆ ನಾವು 100 ಕಿಲೋಮೀಟ್ರ್ ಆಯಿತು. ನೆಕ್ಸ್ಟ್ ಈಗ ಪೆನುಕೊಂಡ ಅಂದರೆ KR ಕಾರ್ಸಮ್ಮು. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ತೋರಿಸಿ, ನಿಮ್ಮ KR ಕಾರ್ಸಮ್ ತೋರಿಸಿ, ಸಕ್ಕತ್ತಾಗಿರುತ್ತೆ. ನಂದವರಂ ಚೌಡೇಶ್ವರಿ ದೇವಾಲಯವು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಬೆಂಗಳೂರಿನಿಂದ ಸುಮಾರು 348 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುರಾತನ ಮತ್ತು ಅತೀಂದ್ರಿಯ ದೇವಾಲಯವಾಗಿದೆ. ಈ ಪಾರ್ವತಿಯ ಅವತಾರವಾದ ಚೌಡೇಶ್ವರಿಗೆ ಸಮರ್ಪಿತವಾದ ಈ ದೇವಾಲಯವು ತನ್ನ ಅತೀಂದ್ರಿಯ ದಂತಕಥೆಗಳು, ಭೂಗತ ಸುರಂಗ ಮತ್ತು ಕನ್ನಡಿಯು ಶಕ್ತಿಶಾಲಿ ಕಾಣದ ಮುಖ್ಯ ದೇವತೆಯನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಪೂಜಾ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ. ಭಕ್ತ ಪುರಾಣದ ಪ್ರಕಾರ ದೇವಿಯು ವಾರಣಾಸಿಯಿಂದ ನಂದವರಂಗೆ ಭೂಗತ ಸುರಂಗದ ಮೂಲಕ ಒಂದೇ ದಿನದಲ್ಲಿ ಪ್ರಯಾಣಿಸಿದಳು ಎಂದು ಇಲ್ಲಿ ಹೇಳಲಾಗುತ್ತಿದೆ. ನೋಡಿ, ಇದೇ ಒಳಗಡೆ ಗುಹೆ ಒಳಗಡೆ ಬಂದಿವಿ. ನಾವು ದೇವಿಯ ದರ್ಶನ ಪಡೆಯೋಕ್ಕೆ ಬಂದೀವಿ. ದರ್ಶನ ಮುಗಿಸ್ಕೊಂಡು ಹಂಗೆ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬಂದೀವಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಮರ ಕಾಣಿಸ್ತಿದೆಯಲ್ಲ, ಇದೇ ಕಳಿವೆ ವೃಕ್ಷ. ಇದು ಚೌಡೇಶ್ವರಿ ದೇವತೆ ಏನು ಮಾಡಿದ್ದಾರೆ ಅಂದರೆ, ಕಾಶಿಯಿಂದ ಬ್ರಾಹ್ಮಣರ ಪರವಾಗಿ ಚಕ್ರವರ್ತಿ ನಂದನನ ಮುಂದೆ ಸಾಕ್ಷಿ ಹೇಳಲು ಬಂದಾಗ ಕಳಿವೆ ಮರವು ಆಕೆಯ ಸೀರೆಯ ಅಂಚನ್ನು ಹಿಡಿದುಕೊಂಡು ಬಂದಿತ್ತು ಎಂದು ಹೇಳಲಾಗುತ್ತದೆ. ಇದನ್ನು ಸಂತಾನ ವೃಕ್ಷ ಎಂದು ಕರೆಯಲಾಗುತ್ತದೆ. ಇದರ ಬಳಿಕ ನಾವು ನಂದವರಂನಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಯಾಗಂಟಿ ಒಂದು ಪುರಾತನ ದೇವಸ್ಥಾನಕ್ಕೆ ಹೊರಡಿದ್ದೇವೆ. ಫೈನಲಿ ನಾವು ಯಾಗಂಟಿ ಕ್ಷೇತ್ರಕ್ಕೆ ರೀಚ್ ಆಗಿವಿ. ಇದು ಪೆದ್ದ ಕೋನೇರು ಅಂತಾರೆ. ಇಲ್ಲಿ ನಾವು ಸ್ನಾನ ಮಾಡಿಕೊಂಡು ಶ್ರೀ ಉಮಾಮಹೇಶ್ವರಿ ದರ್ಶನ ಪಡಿಬೇಕು. ನೋಡಿ ಫ್ರೆಂಡ್ಸ್, ಇದೇ ನಂದಿ ವಿಗ್ರಹ. ಇದು ಗರ್ಭಗುಡಿಯ ಹೊರಗಡೆ ಇದೆ. ಇದು ಎವ್ರಿ 20 ಇಯರ್ಸ್ಗೊಮ್ಮೆ 1 ಇಂಚಿನಷ್ಟು ಬೆಳೆಯುತ್ತಂತೆ. ನೋಡಿ, ಇದು ಕಲಿಯುಗದ ಅಂತ್ಯದಲ್ಲಿ ನಂದಿ ಎದ್ದು ಗರ್ಜನೆ ಮಾಡುತ್ತಂತೆ ಎಂದು ಇಲ್ಲಿ ಉಲ್ಲೇಖನೆ ಮಾಡಲಾಗಿದೆ ಶಾಸನಗಳು. ನೋಡಿ, ಇಲ್ಲಿ ತೆಲುಗಲ್ಲಿ ಬರೆದಿದ್ದಾರೆ, ಬಟ್ ನಾನು ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳೆದು ಈ ಮಟ್ಟಿಗೆ ಇಷ್ಟೊಂದು ಗಾತ್ರದಲ್ಲೇ ಬೆಳೆದಿದೆ. ಇದೊಂದು ಪವಾಡ ನೋಡಿ. ನೋಡಿ ಫ್ರೆಂಡ್ಸ್, ಇದೇ ಅಗಸ್ತ್ಯ ಪುಷ್ಕರಣಿ. ಅಗಸ್ತ್ಯ ಮಹರ್ಷಿಗಳು ಶಿವನಿಗೋಸ್ಕರ ತಪಸ್ಸು ಮಾಡುವಾಗ ಇದೇ ನೀರಲ್ಲಿ ಸ್ನಾನ ಮಾಡುವುದರೆಂದು ಇಲ್ಲಿ ಉಲ್ಲೇಖನವಾಗಿದೆ. ನೋಡಿ, ಈ ನೀರು ಫುಲ್ಲು ಬೆಟ್ಟಗಳಿಂದ ಬರುತ್ತವೆ. ಇದು ಫುಲ್ಲು ನ್ಯಾಚುರಲ್ ವಾಟ್ರು. ನೋಡಿ, ನೀರು ಫುಲ್ಲು ಫ್ರೆಶ್ ಆಗಿವೆ. ನೋಡಿ ಫ್ರೆಂಡ್ಸ್, ಇದೇ ಗುಹೆಯಲ್ಲಿ ಅಗಸ್ತ್ಯ ಋಷಿಗಳು ತಪಸ್ಸು ಮಾಡಿದಂತಹ ಜಾಗ. ನೋಡಿ, ಇಲ್ಲೇ ಶಿವನ ವಿಗ್ರಹ ಮುಂದೆ ಇಲ್ಲೇ ಒಳಗಡೆ ಗುಹೆಯಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದರೆಂದು ಇಲ್ಲಿ ಉಲ್ಲೇಖನವಾಗಿದೆ. ಇನ್ನೊಂದು ಏನೆಂದರೆ, ಇಲ್ಲಿ ಒಂದು ಕಾಗೆ ಸಮೇತನೂ ನಿಮಗೆ ಕಾಣಿಸುವುದಿಲ್ಲ. ಯಾಕಂದರೆ ಅಗಸ್ತ್ಯ ಋಷಿಗಳು ಈ ಸ್ಥಳದಲ್ಲಿ ಧ್ಯಾನ ಮಾಡುವಾಗ ಕಾಗೆಗಳು ಬಂದು ಕೂಗ್ತಾ ಇದ್ವಂತೆ. ಇದರಿಂದ ಅವರು ತುಂಬ ತೊಂದರೆಗೆ ಒಳಗಾದರು. ಅವರು ಆ ಪ್ರದೇಶವನ್ನು ಕಾಗೆಗಳು ಬರಬಾರ್ದೆಂದು ಶಪಿಸಿದರಂತೆ. ಸೊ ಅದರಿಂದ ಈ ಹಳ್ಳಿಗೆ ಒಂದು ಕಾಗೆನೂ ನಿಮಗೆ ಕಾಣಿಸುವುದಿಲ್ಲ. ನೋಡಿ ಫ್ರೆಂಡ್ಸ್, ಇದು ಅಲ್ಲೇ ಯಾಗಂಟಿ ಹೋಗುವ ಮಾರ್ಗದಲ್ಲಿ ನಿಮಗೆ ಒಂದು ಕೋಟೆ ಬರುತ್ತೆ. ಇದು ನೆನಪಿದೆಯಾ? ಇದು ಯಾವ ಫಿಲ್ಮ್ದಲ್ಲಿ ಅಂತ? ಇದು ತೆಲುಗು ಅರುಂಧತಿ ಫಿಲ್ಮಲ್ಲಿ ಬರುವಂಥ ಕೋಟೆ. ಇದು ಗದ್ವಾಲ್ ಕೋಟೆ ಅಂತಾರೆ. ಇದು ಗದ್ವಾಲದಲ್ಲಿಲ್ಲ, ಇದು ಬನಗಾಲಪಲ್ಲಿ ಡಿಸ್ಟಿಕಲ್ಲಿ ಬರುವಂಥ ಕೋಟೆ. ಇದು ಡೈರೆಕ್ಟ್ರು ಗದ್ವಾಲದಲ್ಲಿ ಇದೆ ಅಂತ ತೋರಿಸಿದ್ದಾರೆ ಅಷ್ಟೇ, ಬಟ್ ಇದು ಬನಗಾನಪಲ್ಲಿದಲ್ಲಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗಿದೆ ಈ ನಮ್ಮದು ಯಾಗಂಟಿ ಒಂದು ಟ್ರಿಪ್ಪು. ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನಿಸ್ತಿದೆ ವಿಡಿಯೋ ಬಗ್ಗೆ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅನ್ನೋದಾದರೆ ಒಂದು ಕಮೆಂಟ್ ಮಾಡಿ. ನಾನು ಖಂಡಿತವಾಗಲೂ ಅದನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ. ಮಿಸ್ಟೇಕ್ ಇದ್ದರೆ ಹೇಳಿ. ಇದು ನನ್ನ 2ನೇ ವಿಡಿಯೋ. ನಾನು ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಬಟ್ ನಾನು ವ್ಲಾಗ್ಸ್ ಏನು ಮಾಡ್ತಾಯಿಲ್ಲ. ನನ್ನದೊಂದು ಜಾಬ್ ಇದೆ. ಸೊ ಇದೇನು ಸುಮ್ಮನೆ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಮಾಡ್ತಾಯಿದ್ದೀನಿ. ನಮ್ಮದೊಂದು ಇರಲಿ ಅಂತ. ಯಾಕಂದರೆ ಮುಂದೆ ಫ್ಯೂಚರ್ಗಾದರೂ ನಮ್ಮ ಮಕ್ಕಳು ಈ ವಿಡಿಯೋ ನೋಡ್ತಾರೆ, ಖುಷಿ ಪಡ್ತಾರೆ ಅನ್ನೋದು ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತು ನೆಕ್ಸ್ಟ್ ಟ್ರಿಪ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.